ಎಲ್ಲರಿಗೂ ನಮಸ್ಕಾರ. ಚಿಕ್ಕಬಳ್ಳಾಪುರದ ಸಮಸ್ತ ಜನತೆಗೆ ಶುಭ ಸಂಜೆ. ಈ ಶನಿವಾರ ನಿಮ್ಮಯ ಭಕ್ತ ಸಾಗರದ ಭಕ್ತಿ ಭಾವದ ಕ್ಷೇತ್ರವಾದ ಶ್ರೀ ಶಿವನು ಬಾಲ್ಯ, ಯೌವನ, ಮುಪ್ಪು ಈ ಮೂರಕ್ಕೂ ಪ್ರತೀಕವಾದ ಭೋಗನಂದೀಶ್ವರ ದೇವಾಲಯ ಹಾಗೂ ನಂದಿಗ್ರಾಮದ ಇತಿಹಾಸವನ್ನು ನಾವು ಈ ದಿನ ಚರ್ಚೆ ಮಾಡೋಣ. ಬಂಧುಗಳೇ, ಈ ಚರ್ಚೆ ಯಾವ ಸ್ವರೂಪದ್ದು ಅನ್ನೋದು ಕೊನೆ ತನಕ ತಾವು ನೋಡಿದಾಗ ಗೊತ್ತಾಗ್ತದೆ. ಮೊದಲನೇದಾಗಿ ನಂದಿ ಮತ್ತು ಭೋಗನಂದೀಶ್ವರ, ಅರುಣಾಚಲೇಶ್ವರ ಮತ್ತು ಯೋಗನಂದೀಶ್ವರ ಈ ಇತಿಹಾಸವನ್ನು ನಾವು ಹುಡುಕಲಿಕ್ಕೆ ಪ್ರಾರಂಭ ಮಾಡಿದಾಗ ಕೈಲಾಸದಿಂದ ಭೂಲೋಕಕ್ಕೆ ಬಂದಂತಹ ನಂದಿ ಒಂದು 1000 ವರ್ಷಗಳ ಕಾಲ ತಪಸ್ಸನ್ನು ಮಾಡಿದಂಥ ಸಂದರ್ಭದಲ್ಲಿ ಶಿವ ಪ್ರತ್ಯಕ್ಷನಾಗ್ತಾನೆ. ಆ ಶಿವ ಪ್ರತ್ಯಕ್ಷನಾದಾಗ ನಾನು ನಿನ್ನ ಜೊತೆಯಲ್ಲೇ ಇರಬೇಕೆಂದು ನಂದಿ ದೇವರಲ್ಲಿ ಪ್ರಾರ್ಥನೆ ಮಾಡಿದಾಗ ಶಿವ ಒಂದು ವರ ಕೊಡ್ತಾನೆ. ನೀನು ಬೆಟ್ಟವಾಗಿ ಮಲಗು, ನಿನ್ನ ಮೇಲೆ ನಾನು ವಾಸ ಮಾಡ್ತೇನೆ ಅಂತ ಹೇಳ್ತಾರೆ. ಅದೇ ಬೆಟ್ಟವೇ ಈ ನಂದಿ ಬೆಟ್ಟ. ಅದರ ಮೇಲೆ ಇರ್ತಕ್ಕಂಥದ್ದೇ ಯೋಗನಂದೀಶ್ವರ. ಬಂಧುಗಳೇ, ನಂದಿ ಗ್ರಾಮದಲ್ಲಿ ಇರ್ತಕ್ಕಂತಹ ನಂದಿ ದೇವಾಲಯದಲ್ಲಿ ಅರುಣಾಚಲೇಶ್ವರ, ಭೋಗನಂದೀಶ್ವರ ಇದರ ಜೊತೆ ಅನೇಕ ದೇವಾಲಯಗಳನ್ನು ನಂದಿ ಗ್ರಾಮದಲ್ಲಿ ನಾವು ಕಾಣ್ಬೋದು. ಇದಕ್ಕೆ ಒಂದು ಇತಿಹಾಸವಿದೆ. ನಾನು ಈಗಾಗಲೇ ಹೇಳಿದಾಗೆ ಸಾಕ್ಷಾತ್ ಶಿವ ಭೂಸ್ಪರ್ಶ ಮಾಡಿರ್ತಕ್ಕಂಥ ಜಾಗ ನಂದಿ ಗ್ರಾಮ. ಇದಾದ ನಂತರ ಯಾಕಂತಂದರೆ ಮನುಷ್ಯ ಬುದ್ಧಿವಂತನಾದಂತೆ ಕುರುಹುಗಳು, ಸಾಕ್ಷ್ಯಗಳು ಇವುಗಳ ಮೇಲೆ ಒಂದನ್ನು ಇತಿಹಾಸವನ್ನು ತಿಳಿಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಹಾಗಾಗಿ ಅನೇಕ ಐತಿಹಾಸಿಕ ಕಥೆಗಳನ್ನು, ಐತಿಹಾಸಿಕ ಸನ್ನಿವೇಶಗಳನ್ನು ನಾವು ಕಾಣ್ಬೋದು. ಅದೇ ರೀತಿ